ನನ್ನೇ ನಂಬಿ ಬಂದೆವು ಯೇಸುವೇ, ನನ್ನೇ ನಂಬಿ ಬಂದೆವು ಯೇಸುವೇ, ನನ್ನೇ ನಂಬಿ ಬಂದೆವು. ಆಪತ್ತು ದಿನಗಳಲ್ಲಿ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗು ಟ್ರಾವೆಲಿಂಗ್ ವ್ಲಾಗ್. ನಾವು ನಮ್ಮ ಊರ ಕಡೆ ಹೋಗ್ತಾ ಇದ್ದೀವಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಹಳ್ಳಿ ಕಡೆ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಫ್ಯಾಮಿಲಿ ಜೊತೆ. ಊರಿಗೆ ಹೋಗ್ತಾ ಇದ್ದೀವಿ ಅಂತ ನಾವೆಲ್ಲರೂ ತುಂಬಾ ಖುಷಿಯಾಗಿದ್ದೀವಿ. ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್, ಹಾಗೆಯೇ ಸ್ವಂತ ಊರು ಮತ್ತು ಹಳ್ಳಿ ಊರು ಅಂದರೆ ನಮಗೆಲ್ಲ ತುಂಬಾ ಇಷ್ಟ. ಸೊ ನಾವೆಲ್ಲರೂ ತುಂಬ ಸಂತೋಷದಿಂದ, ಆನಂದದಿಂದ ನಮ್ಮ ಊರಿನ ಕಡೆ ಪ್ರಯಾಣ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ರಸ್ತೆ ಕೂಡ ಎಷ್ಟು ಚೆನ್ನಾಗಿದೆ, ಹಾಗೆ ತುಂಬಾ ಶಾಂತಯುತವಾದ ವಾತಾವರಣವಿದೆ. ಸೊ ಸಖತ್ ಎಂಜಾಯ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಾನಂತರೂ. ಸೊ ಗಾಯ್ಸ್, ಬನ್ನಿ ನಮ್ಮ ಊರ ಕಡೆ ಹೋಗೋಣ. ಶುದ್ಧವಾದ ವಾತಾವರಣ, ಶುದ್ಧವಾದ ಗಾಳಿ, ಶುದ್ಧವಾದ ನೀರು ಮತ್ತು ಶುದ್ಧವಾದ ಊಟ ಸೇವಿಸಿ ಆರಾಮಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತೆ. ಸೊ ಲೆಟ್ಸ್ ಗೋ ಟು ನಮ್ಮ ಊರು. ಊರಿಗೆ ರೀಚ್ ಆದಮೇಲೆ ನಮ್ಮ ಸಂಬಂಧಿಕರ ಜೊತೆ, ನಮ್ಮ ಪ್ರತಿಯೊಬ್ಬ ಕಸಿನ್ಸ್ಗಳ ಜೊತೆ ತುಂಬಾ
ಸಂತೋಷದಿಂದ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಇವಾಗ ಆಚೆ ಬಂದ್ವಿ, ಹಾಗೆಯೇ ಒಳ್ಳೊಳ್ಳೆ ಊಟ ತಿಂಡಿ ತಿನಿಸುಗಳೆಲ್ಲ ಮಾಡಿದ್ರು. ಹಳ್ಳಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಬಿಕಾಸ್ ಇಲ್ಲೆಲ್ಲ ಎಷ್ಟು ತುಂಬ ಸಿಂಪಲ್ ಆಗಿ ಜೀವನ ಸಾಗಿಸ್ತಾರೆ. ತುಂಬ ಸರಳವಾದ ಜೀವನ, ಶಾಂತಿಯುತವಾದ ಜೀವನ, ಹಾಗೆಯೇ ನೆಮ್ಮದಿಕರವಾದ ಜೀವನ ಸಾಗಿಸ್ತಾರೆ. ಸೊ ಆ ಕಾರಣಕ್ಕಾಗಿ ನನಗೆ ಹಳ್ಳಿಯ ಮೇಲೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ಇದೆ. ಇಲ್ಲಿರುವಂತಹ ಪ್ರತಿಯೊಂದು ಜಾನುವಾರುಗಳು, ಪ್ರಾಣಿ ಪಕ್ಷಿಗಳು ಎಷ್ಟು ಸಂತೋಷದಿಂದ ಆರಾಮದಾಯಕವಾಗಿರುತ್ತವೆ. ಶುದ್ಧವಾದ ಬಿಸಿ ಬಿಸಿಯಾದ ದೇಸಿ ಹಾಲು. ನಾನಂತೂ ಒಂದು ಗ್ಲಾಸ್ ಕಂಪ್ಲೀಟ್ ಹಾಲು, ರಾ ಹಾಲು ಕುಡಿದೆ. ತುಂಬ ಗಟ್ಟಿಯಾಗಿತ್ತು, ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿತ್ತು, ಆ್ಯಂಡ್ ಇಟ್ ಈಸ್ ನ್ಯಾಚುರಲ್ ಅಲ್ಲ, ಸೊ ಅದಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಗಾಯ್ಸ್, ಹೇಗಿತ್ತು ನಮ್ಮ ಸಿಂಪಲ್ ಆ್ಯಂಡ್ ಶಾರ್ಟ್ ಹಳ್ಳಿ ಜೀವನ? ಆ್ಯಂಡ್ ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ಐ ಹೋಪ್ ನೀವು ಕೂಡ ಈ ವಿಡಿಯೋನ ತುಂಬಾ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.